23ರಂದು ಘನವೆತ್ತ ರಾಜ್ಯಪಾಲರು ಗ್ರೇಟರ್ ಬೆಂಗಳೂರಿನ ಅನುಮೋದನೆ ಕೊಟ್ಟರು. 15/5/2025ರಂದು ಗ್ರೇಟರ್ ಬೆಂಗಳೂರು ಅಥಾರಿಟಿ ಕಾರ್ಯರೂಪಕ್ಕೆ ಬಂತು. 2ನೇ ತಾರೀಕಿಂದ 5 ಕಾರ್ಪೊರೇಷನ್ ಕಾರ್ಯರೂಪಕ್ಕೆ ಬಂತು. ಅಧಿಕಾರಿಗಳೆಲ್ಲ ಜವಾಬ್ದಾರಿಯನ್ನು ತೆಗೆದುಕೊಂಡ್ರು. ಸೆಪ್ಟೆಂಬರ್ 2ನೇ ತಾರೀಕು 10/10/25ರಂದು ಮುಖ್ಯಮಂತ್ರಿಗಳು ಕಾರ್ಪೊರೇಷನ್ ಹಾಲ್ನಲ್ಲಿ ಒಂದು ಹೊಸ ಫಸ್ಟ್ ಮೀಟಿಂಗನ್ನು ಚಾಲನೆಯನ್ನು ಮಾಡಿದ್ದಾರೆ. ಇವತ್ತು ಒಂದು ದೊಡ್ಡ ಕ್ರಾಂತಿಕಾರಿ ಹೆಜ್ಜೆ. ಈಗಾಗಲೇ ನಾವು ಈ ಖಾತಾ ಮಾಡೋಂಥ ವ್ಯವಸ್ಥೆನ ಪ್ರಾರಂಭ ಹಿಂದೆ ಮಾಡಿದ್ದೇವೆ. ಅದು ಚಾಲನೆ ನಡೀತಾ ಇದೆ. ಈ ದೀಪಾವಳಿ ಮುಂದೆ ಬೆಂಗಳೂರು ನಾಗರಿಕರಿಗೆ ಇದು ಹೊರಗಡೆ ಹಳ್ಳಿಗೂ ಕೂಡ ಒಳಗಡೆ CMCಗಳು ಕೂಡ ಮುಂದಕ್ಕೆ ಇದನ್ನು ಎಕ್ಸ್ಟೆಂಡ್ ಮಾಡಲಿಕ್ಕೆ ಆ ಇಲಾಖೆ ನಡೀತಾ ಇದೆ. ನಾನು ಇವತ್ತು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವ್ಯಾಪ್ತಿಯಲ್ಲಿರುವಂಥ 5 ಬೆಂಗಳೂರು ನಗರ ಪಾಲಿಕೆಗಳಿಗೆ ಈ B ಖಾತೆಯನ್ನು A ಖಾತೆಯಾಗಿ ಮಾಡಲಿಕ್ಕೆ ಒಂದು ಐತಿಹಾಸಿಕವಾದಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆ. ಇದೊಂದು ರೆವಲ್ಯೂಷನ್ ಸ್ಟೆಪ್. ಇದು ಕ್ರಾಂತಿಕಾರಿ ಬದಲಾವಣೆ. ಬೆಂಗಳೂರು ನಾಗರಿಕರಿಗೆ ಒಂದು ಕ್ರಾಂತಿಕಾರಿ ಬದಲಾವಣೆ. 25 ಲಕ್ಷ ಆಸ್ತಿಗಳಿವೆ ಬೆಂಗಳೂರು ನಗರದಲ್ಲಿ. ಇಲ್ಲಿ 7.5 ಲಕ್ಷ A ಖಾತಾ ಇದೆ, 7.5 ಲಕ್ಷ B ಖಾತಾ ಇದೆ. ಸುಮಾರು ಅನುಮೋದನೆ ಇಲ್ಲದೆ B ಖಾತೆ ಪಡೆಯಲು ಸುಮಾರು 7ರಿಂದ 8 ಲಕ್ಷ ಆಸ್ತಿಗಳು ನಮ್ಮ ವೆಬ್ಸೈಟ್ನಲ್ಲಿ ಖಾತಾ ಇರುವುದಿಲ್ಲ. ಸೊ ನಮ್ಮ ಸರ್ಕಾರದ 6ನೇ ಗ್ಯಾರಂಟಿ ಏನಪ್ಪ ಅಂದರೆ ಎಲ್ಲರಿಗೂ ಕೂಡ ಭೂಮಿ ಗ್ಯಾರಂಟಿ, ಅಂದರೆ ಅವರ ಆಸ್ತಿಗಳನ್ನು ಗ್ಯಾರಂಟಿಯಾಗಿ ಕಾಪಾಡಿಕೊಳ್ಳಿಕ್ಕೆ ಇದೊಂದು ದೊಡ್ಡ ಕ್ರಾಂತಿಕಾರಿ ಬದಲಾವಣೆಯನ್ನು ನಾವು ಮಾಡಿದ್ದೇವೆ. ನಾವು ಮಾಡ್ತಾ ಇರೋಂಥ ವ್ಯವಸ್ಥೆಯನ್ನು ಗಮನದಲ್ಲಿಟ್ಕೊಂಡು ಸೆಂಟ್ರಲ್ ಗೌರ್ಮೆಂಟ್ನವರು, ಮೋದಿ ಸಾಹೇಬರ ಸರ್ಕಾರ ನಮ್ಮ ಎಲ್ಲ ಅಧಿಕಾರಿಗಳನ್ನ ಕರೆದು ಇಡೀ ದೇಶದಲ್ಲೇ ಯಾರು ಕೂಡ ಇಂಥ ಒಂದು ದೊಡ್ಡ ಹೆಜ್ಜೆಗೆ ಹಾಕಿಲ್ಲ ಅಂಥೇಳಿ ಇವತ್ತು ನಮಗೆ ಶಬಾಷ್ಗಿರಿಯನ್ನು ಕೊಟ್ಟು ಇವತ್ತು ಶುಭ ಹಾರೈಸಿ ಒಳ್ಳೆ ಕೆಲಸ ಮಾಡ್ತಾಯಿದ್ದೀರಿ, ಡಿಜಿಟಲೈಸೇಷನ್ಗೆ ಹೋಗಿದ್ದೀರಿ, ನೀವು ಒಳ್ಳೆ ಕೆಲಸ ಅಂಥೇಳಿ ನಮಗೆ ಪ್ರಶಸ್ತಿಯನ್ನು ಕೂಡ ಕೊಟ್ಟು ಕಳಿಸಿದ್ದಾರೆ. ಇದು ಹೇಳ್ಕೊಳ್ಳಿಕ್ಕೆ ನನಗೆ ಭಾಳ ಸಂತೋಷ. ಯಾರು ಇದಕ್ಕೆ ದುಡಿತಾ ಇರೋಂಥ ನಮ್ಮ BBMP, ಹಿಂದೆ BBMP ಏನಿತ್ತು, ಇವತ್ತು ಗ್ರೇಟರ್ ಬೆಂಗಳೂರು ಏನಿದೆ, ಆ ಎಲ್ಲ ಅಧಿಕಾರಿಗಳಿಗೆ ರಾಜ್ಯದ ಸಾರ್ವಜನಿಕರ ಪರವಾಗಿ, ಬೆಂಗಳೂರು ನಾಗರಿಕರ ಪರವಾಗಿ, ಸರ್ಕಾರದ ಪರವಾಗಿ ನಾನು ಅವರೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇದು KTCP ಕಾಯ್ದೆ 61ರ ಅಡಿಯಲ್ಲಿ ಅನುಮೋದನೆಗೊಂಡಂಥ ಕೃಷಿ ಜಮೀನು ಎಲ್ಲಿ ಇರೋಂಥ ಕಂದಾಯ ನಿವೇಶನಗಳು ಕೆಲವು ಕನ್ವರ್ಷನ್ ಆಗಿರ್ಬೋದು, ಕೆಲವು ಕನ್ವರ್ಷನ್ ಆಗದೇ ಇರ್ಬೋದು. ಕೆಲವರೆಲ್ಲ ಕಟ್ಟಡಗಳನ್ನು ಕಟ್ಕೊಬಿಟ್ಟಿದ್ದಾರೆ. ಯಾರ್ಯಾರು ಅಂಥವ್ರಿಗೆ B ಖಾತಾ ಇಟ್ಕೊಂಡಿದ್ರು ಅವ್ರು ಯಾರು ಕೂಡ ದಾಖಲೆಗಳನ್ನು ಬ್ಯಾಂಕ್ಗೆ ಹೋಗಿ ಸಾಲವನ್ನು ಪಡ್ಕೊಳ್ಳಿಕ್ಕೆ ಆಗ್ತಿರ್ಲಿಲ್ಲ. ಕಾನೂನು ಅಡಿಯಲ್ಲಿ ಪ್ಲ್ಯಾನ್ಗಳನ್ನು ಸ್ಯಾಂಕ್ಷನ್ ಮಾಡಿಕೊಂಡೋಕ್ಕೆ ಆಗ್ತಿರ್ಲಿಲ್ಲ. ಎಲ್ಲ ಇಲ್ಲಿಗೆಲ್ಲ ಮಾಡಿಕೊಂಡು ಬರ್ತಾಯಿದ್ರು. ಸೊ ಅದಕ್ಕೆ ನಾನು ರೆಗ್ಯುಲೈಸ್ ಮಾಡೋ ದೃಷ್ಟಿಯಿಂದ ನಾವು ಇದನ್ನು ಮಾಡ್ತಾಯಿಲ್ಲ. ಬಿಲ್ಡಿಂಗನ್ನು ರೆಗ್ಯುಲೈಸ್ ಮಾಡೋಂಥ ಫಸ್ಟ್ ವ್ಯವಸ್ಥೆಗೆ ನಾವು ಕೈ ಹಾಕ್ತಾಯಿಲ್ಲ. ಈಗ ನಾವು ಕೈ ಹಾಕ್ತಾ ಇರೋದು ಫಸ್ಟ್ ಏನಪ್ಪ ಅಂತಂದರೆ, ಈಗಾಗಲೇ ನಾನು ಹಿಂದೆ ಯಾವ್ಯಾವ ರೆವಿನ್ಯೂ ಲೇಔಟ್ಸ್ ಇತ್ತು, ಯಾವ ರಸ್ತೆಗಳಿತ್ತು, ಆ ರಸ್ತೆಗಳೆಲ್ಲ ಇನ್ನು ಭೂಮಾಲೀಕರು ಅವ್ರ ಹೆಸರಲ್ಲೇ ಉಳಿಸ್ಕೊಂಡು ಸಾರ್ವಜನಿಕರಿಗೆ ದೋಖ ಮಾಡೋಂಥ ಪಾಣಿಗಳನ್ನು ಡಬಲ್ ರಿಜಿಸ್ಟ್ರೇಷನ್ ಮಾಡೋಂಥ ವ್ಯವಸ್ಥೆ ಕೂಡ ನಡೀತಾ ಇತ್ತು. ಅದಕ್ಕೆ ಕಳೆದ ಕ್ಯಾಬಿನೆಟ್ ಸಂಪುಟದಲ್ಲಿ
ಹಿಂದೆ ಸುಮಾರು 3-4 ತಿಂಗಳ ಹಿಂದೆ ಅಸೆಂಬ್ಲಿಗೂ ತೆಗೆದುಕೊಂಡು ಬಂದು ಎಲ್ಲ ರಸ್ತೆಗಳನ್ನು ಸರ್ಕಾರಿ ರಸ್ತೆಗಳಾಗಿ ನಾವು ಘೋಷಣೆಯನ್ನು ನಾವು ಈಗಾಗಲೇ ನಾವು ಮಾಡಿದ್ದೇವೆ. ಇವತ್ತು ಕೂಡ ಯಾವುದ್ಯಾವುದು ರೆವಿನ್ಯೂ ಇರ್ಬೋದು, ಕನ್ವರ್ಷನ್ ಇರ್ಬೋದು, ಪ್ಲ್ಯಾನ್ ಇಲ್ಲದೆ ಈ ಬಿ ಖಾತಾ ಅಂತ ಏನು ಕೊಟ್ಟಿತ್ತು ಅದಕ್ಕೆ ಮುಂದಕ್ಕೆ ಎಲ್ಲ ದಾಖಲೆಗಳನ್ನು ಎ ಖಾತಾ ಆಗಿ ಪರಿವರ್ತನೆ ಮಾಡಲಿಕ್ಕೆ ಒಂದು ಹೊಸ ಅವಕಾಶವನ್ನು 100 ದಿನದಲ್ಲಿ ಮಾಡಿಕೊಡ್ಲಿಕ್ಕೆ ಈ ಅವಕಾಶವನ್ನು ನಾವು ಕೊಡ್ತಾ ಇದ್ದೀವಿ. ಇವತ್ತಿಂದ 100 ದಿನದೊಳಗೆ ಅಂದರೆ 1ನೇ ತಾರೀಕಿಂದ ಇದು ಅಂದರೆ ನಮ್ಮ ಕನ್ನಡ ರಾಜ್ಯೋತ್ಸವ 1ನೇ ತಾರೀಕಿಂದ ಇದು ಪ್ರಾರಂಭ ಆಗ್ತದೆ. ಇದಕ್ಕೆ 500 ರೂಪಾಯಿ ಕಟ್ಟಿಕೊಂಡು ಎಲ್ಲರೂ ಕೂಡ ಆನ್ಲೈನಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಕೊಡ್ತಾ ಇದ್ದೀವಿ. ಒಂದೊಂದು ಕಾರ್ಪೊರೇಷನ್ಗೆ 2 ಜಾಗಗಳಲ್ಲಿ ಇದಕ್ಕೆ ಒಂದು ನಮ್ಮ ಕಚೇರಿಗಳನ್ನೇ ಓಪನ್ ಮಾಡಿ ಸಾರ್ವಜನಿಕರಿಗೆ ಯಾರಿಗೆ ಇದು ಆನ್ಲೈನಲ್ಲಿ ಹಾಕ್ಕೊಳ್ಳಿಕ್ಕೆ ಗೊತ್ತಿಲ್ಲ ಒಂದು ಹೆಲ್ಪ್ ಡೆಸ್ಕ್ನ ವ್ಯವಸ್ಥೆ ಮಾಡ್ತೀವಿ. ಮತ್ತು ನಮ್ಮ ಏನು ರೆಗ್ಯುಲರಾಗಿ ನಮ್ಮ ಕಾರ್ಪೊರೇಷನ್ ವತಿಯಿಂದ ಏನು ಕೆಲವು ಕಚೇರಿಗಳನ್ನು ಅದಕ್ಕೇನು ಕರಿತೀವಿ ಬೆಂಗಳೂರು 1 ಅಲ್ಲೂ ಕೂಡ ಅವ್ರಿಗೆ ಮಾಹಿತಿಯನ್ನು ರಿಜಿಸ್ಟರ್ ಮಾಡ್ಕೊಳ್ಳಿಕ್ಕೆ ಅಲ್ಲೂ ಕೂಡ ಅವಕಾಶವನ್ನು ಮಾಡಿಕೊಡ್ತೀವಿ. ಯಾರು 1 ರೂಪಾಯಿ ಲಂಚ ಕೂಡ ಕೊಡಬಾರದು. 500 ರೂಪಾಯಿ ಮಾತ್ರ ಅಫಿಷಿಯಲ್ಗೆ ಫೀಸನ್ನು ಕಟ್ಟಬೇಕು ದಾಖಲೆಗೆ. ಮಿಕ್ಕಿದ ಅವ್ರ ದಾಖಲೆಗಳನ್ನು ಅವರು ಕೊಡಬೇಕು. ಇಲ್ಲ ಅಂದರೆ ನೀವು ಹೋಗಿ ನಮ್ಮ ಕಾರ್ಪೊರೇಷನ್ದು ಒಂದು ಕಾರ್ಪೊರೇಷನ್ಗೆ 2 ಕಡೆ ಏನು ಹೊಸ ಕಚೇರಿಗಳನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಸಾರ್ವಜನಿಕರಿಗೆ ಸಹಾಯ ಮಾಡಲಿಕ್ಕೆ ಜಾಗವನ್ನು ನಾವು ಇಡ್ತಾ ಇದ್ದೇವೆ. ಅಲ್ಲಿ ಹೋಗಿ ನೀವೆಲ್ಲ ಮಾಡಿಕೊಳ್ಳಿಕ್ಕೆ ಒಂದು ಅವಕಾಶವನ್ನು ನಾವು ಮಾಡಿಕೊಡ್ತಾ ಇದ್ದೀವಿ. 100 ದಿನದ ಮೇಲೆ ಏನಾದ್ರು ಹೋದರೆ ಬಹುಶಃ ಮುಂದಕ್ಕೆ ನಾವು ಆ ಬೆಲೆಗಳನ್ನು ಜಾಸ್ತಿ ಮಾಡೋಂಥ ಒಂದು ಅವಕಾಶ ಇದೆ. ಈಗ ಸದ್ಯಕ್ಕೆ ನಿಮ್ಮ ದಾಖಲೆಗಳನ್ನು ಸರಿ ಮಾಡಿಕೊಳ್ಳಿಕ್ಕೆ 2,000 ಚದರ ಮೀಟ್ರ್ವರೆಗೂ ಕೂಡ 2,000 ಚದರ ಮೀಟ್ರ್ವರೆಗೂ ಕೂಡ ಈ ಅವಕಾಶ ಇದೆ. ಅದಾದ ಮೇಲೆ ಬೇರೆ ದೊಡ್ಡವ್ರಿಗೆ ಈ ಅವಕಾಶ ಇಲ್ಲ. 2,000 ಮೀಟ್ರ್ ಅಂದರೆ ಒಂದು 20,000 ಅಡಿ ಆಟೋಮೆಟಿಕ್ ಇದೆ. 2,000 ಮೇಲ್ಪಟ್ಟು ಸ್ವಲ್ಪ ಕ್ಯಾಡ್ ಡ್ರಾಯಿಂಗ್ ಬೇಕು. 2,000ವರೆಗೂ ಚದರ ಮೀಟರ್ವರೆಗೂ ಆಟೋಮೆಟಿಕ್ ಆಗಿ ಇದೆ. 2,000 ಮೇಲಾಯಿತು ಅಂದರೆ ಅದು ಕ್ಯಾಡ್ ಡ್ರಾಯಿಂಗು ಮತ್ತೊಂದೆಲ್ಲ ಕೂಡ ನಾವು ದಾಖಲೆಗಳನ್ನು ನಾವು ಪಡ್ಕೊಳ್ಬೇಕಾಗ್ತದೆ. ಸೊ ಇಲ್ಲಿ ಅವ್ರಿಗೇನಪ್ಪ ಅಂತಂದರೆ 5% ಗೈಡೆನ್ಸ್ ವ್ಯಾಲ್ಯೂ ಏನಿದೆ ಆ ಜಾಗದಲ್ಲಿ ಅದನ್ನು ಅವರು ಫೀಸ್ ಆಗಿ ಕಟ್ಟಬೇಕಾಗ್ತದೆ. ಇದನ್ನೆಲ್ಲ ಪರಿವರ್ತನೆ ಮಾಡಲಿಕ್ಕೆ, ಯಾಕೆಂದರೆ ನಾವೆಲ್ಲರೂ ಕೂಡ ಮುಂದಕ್ಕೆ ಇದನ್ನು ಕಟ್ಕೊಂಡ ತಕ್ಷಣ ನಾವೆಲ್ಲರಿಗೂ ಕೂಡ ಕರೆಂಟು, ನೀರು, ಬೇಸಿಕ್ ಫೆಸಿಲಿಟೀಸು, ಡ್ರೈನೇಜ್ಗಳು, ರಸ್ತೆಗಳು ಎಲ್ಲದಕ್ಕೂ ಕೂಡ ನಾವು ಸರಿಯಾದ ರೀತಿಯಲ್ಲಿ ನಾವು ಮಾಡಬೇಕಾಗ್ತದೆ. ಆ ದೃಷ್ಟಿಯಿಂದ ಬರೀ 5% ಮಾತ್ರ ಗೈಡೆನ್ಸ್ ವ್ಯಾಲ್ಯೂನ ನಾವು ಫಿಕ್ಸ್ ಮಾಡಿದ್ದೀವಿ. ಇದು ಎಲ್ಲ ಪ್ರಾಪರ್ಟಿಗಳಾಗಿ ಏಕಾತ ಕಾರ್ಪೊರೇಷನ್ ಆಸ್ತಿಗಳಾಗಿ ರೆವಿನ್ಯೂ ದಾಖಲೆಗಳಿಂದ ಅದು ಕಾರ್ಪೊರೇಷನ್ ದಾಖಲೆ ಆಗಿ ಗ್ರೇಟರ್ ಬೆಂಗಳೂರು ದಾಖಲೆ ಆಗಿ ಪರಿವರ್ತನೆ ಆಗ್ತದೆ. ಸೊ ಯಾರು ಬೇಕಾದ್ರೂ ಮುಂದಕ್ಕೆ ಅವ್ರ ಆಸ್ತಿ ಮೌಲ್ಯಗಳು ಕೂಡ ಜಾಸ್ತಿ ಆಗ್ತದೆ. ಆಸ್ತಿ ದಾಖಲೆಗಳಿಗೆ ಒಂದು ಹೊಸ ವಿಶೇಷವಾದಂಥ ಗೌರವ ಸಿಗ್ತದೆ. ಮುಂದಕ್ಕೆ ಯಾರೇ ಮಾರಬೇಕಾದ್ರೂ ಕೂಡ ಅವ್ರ ಆಸ್ತಿಗಳಿಗೆ ಒಳ್ಳೆ ಬೆಲೆ ಕೂಡ ಬರ್ತದೆ. ಅದಕ್ಕೆ ನೀವು ಬರೀ 5% ಮಾತ್ರ ನೀವು ಕೊಟ್ಟು ರೆಗ್ಯುಲೈಸ್ ಮಾಡಿಕೊಂಡು ನೀವು ಎ ಖಾತಾ ಪಡ್ಕೊಳ್ಳೋಕ್ಕೆ ಬಿ ಖಾತೆಯಿಂದ ಎ ಖಾತೆಗೆ ಪರಿವರ್ತನೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಮಾಡ್ತಾ ಇದ್ದೀವಿ. ಇದು OC/CC ವಿಚಾರಕ್ಕೆ ಇದು ಸಂಬಂಧ ಇಲ್ಲ, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಅದೇ ಬೇರೆ ವ್ಯವಸ್ಥೆ, ಇದೇ ಬೇರೆ ವ್ಯವಸ್ಥೆ. ಇದು ಬಿ ಖಾತಾ ಮಾಲೀಕರಿಗೆ ಕಟ್ಟಡ ಯೋಜನೆ ಅನುಮೋದನೆ ಈಗ ಸದ್ಯಕ್ಕೆ ಸಿಗುವುದಿಲ್ಲ, ಈಗಾಗಲೇ ಇಲ್ಲ. ಸೊ ಅದಕ್ಕೆ ನಾವು ಈ ಒಂದು ವಿಶೇಷವಾದಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದು ಬೆಂಗಳೂರು ನಗರದ 15 ಲಕ್ಷ ಜನರಿಗೆ ಅನುಕೂಲ ಆಗ್ತದೆ ಅನ್ನೋದು ನಮಗೆ ಮಾಹಿತಿ ಇದೆ. ಕೆಲವ್ರಿಗೆ ಅನೇಕ ಒತ್ತಡಗಳಲ್ಲಿ ನಾಗರಿಕರಿಗೆ ಇದನ್ನು ಹಣ ತಗೋಬೇಕಾದ್ರೆ, ಬ್ಯಾಂಕ್ ತೆಗೆದುಕೊಳ್ಬೇಕಾದ್ರೆ ಯಾವ ಬ್ಯಾಂಕ್ ಅವರು ಸಹಕಾರ ಕೊಡ್ತಾ ಇಲ್ಲ. ನಾವು ಬ್ಯಾಂಕ್ ಅವ್ರಿಗೂ ಕೂಡ ಮಾತಾಡಿದ್ದೇವೆ.
ಅವರು ಕೂಡ ಅಫಿಷಿಯಲ್ ದಾಖಲೆ ಕರೆಕ್ಟಾಗಿದ್ದರೆ ಮಾತ್ರ ನಾವು ನಾಗರಿಕರಿಗೆ ನಾವು ಸಹಾಯ ಮಾಡ್ತೀವಿ, ಇಲ್ಲ ಮಾಡೋದಿಲ್ಲ ಅನ್ನೋದು ಕೂಡ ಅವರು ಹೇಳಿದ್ದಾರೆ. ಸೊ ಅದಕ್ಕೆ ನಾವು ಅವರೆಲ್ಲರೂ ಕೂಡ ನಮ್ಮ ಬೆಂಗಳೂರು ನಗರದ ಪಾಲಿಕೆಗಳಿಂದ ನಾವು ಅನಿಯಂತ್ರಿತ ಮತ್ತು ಅನಧಿಕೃತ ಮಾರಾಟ ಮತ್ತು ಅಕ್ರಮ ಆಸ್ತಿಗಳಿಗೆ ಸ್ಪಿಸ್ಟಿಸ್ ಏನು ಅವರೇನು ಮಾಡ್ತಾಯಿದ್ರು ಅದನ್ನು ಮುಂದಕ್ಕೆ ಸಾಧ್ಯ ಮಾಡಬಾರ್ದು, ಮಿಸ್ಯೂಸ್ ಮಾಡಬಾರ್ದು, ಬೋಗಸ್ ಡಾಕ್ಯುಮೆಂಟೇಷನ್ ಕ್ರಿಯೇಟ್ ಮಾಡಿ ರಿಜಿಸ್ಟರ್ ಮಾಡಬಾರ್ದು ಅನ್ನೋ ದೃಷ್ಟಿಯಿಂದ ಈ ತೀರ್ಮಾನವನ್ನು ನಾವು ಮಾಡಿದ್ದೇವೆ. ಇದು ಈ ಯೋಜನೆ ಅಡಿಯಲ್ಲಿ ಬಿ ಖಾತಾ ಫ್ಲ್ಯಾಟ್ಗಳನ್ನು ಅಥವಾ ಬಹುಮಾಡಿ ಘಟ್ಟಗಳ ಎ ಖಾತಾಗಾಗಿ ಪರಿವರ್ತನೆ ಆಗುವುದಿಲ್ಲ. ಬರೀ ಫಸ್ಟು ಲ್ಯಾಂಡ್, ಈಗ ನಾವು ಭೂಮಿ ಮಾಡ್ತಾ ಇದ್ದೀವಿ, ಬರೀ ಸೈಟು ಅವ್ರ ಆಸ್ತಿ ಇದ್ರೂ ಆ ಸೈಟ್ ಫಸ್ಟ್ ದಾಖಲೆ ಮಾಡ್ಕೋಬೇಕು. ಬಿಲ್ಡಿಂಗ್ ನೆಲ ಈಗ ನಾವು ರೆಗ್ಯುಲೈಸ್ ಮಾಡ್ತಾ ಇಲ್ಲ. ಬಿಲ್ಡಿಂಗ್ ನೆಲ ವಿಲ್ ಬಿ ಎ, ಬಿಲ್ಡಿಂಗ್ ವಿಲ್ ಬಿ ಕಾಲ್ಡ್ ಅನ್ಅಪ್ರೂವ್ಡ್ ಸರ್. ಫಸ್ಟು ನೆಲ ಅವನ ಭೂಮಿ, ಆಮೇಲೆ ನೆಕ್ಸ್ಟ್ ಪಾಯಿಂಟ್. ಈಗ ಫಸ್ಟು ಅವನಿಗೆ ಅವನು ಎಲ್ಲಿ ನಿಂತಿದ್ದಾನೆ ಆ ಜಾಗ, ಅದನ್ನು ನೆಕ್ಸ್ಟ್ ಪಾಯಿಂಟು. ಅವ್ನಿಗೆ ಆಸ್ತಿ ಪ್ರತಿಯೊಂದು ಅವನ ಅಪ್ಲಿಕೇಶನ್ ಹಾಕಿದ ಮೇಲೆ ಪ್ರತಿಯೊಂದು ಆಸ್ತಿಗೂ ಕೂಡ ನಮ್ಮ ಕಾರ್ಪೊರೇಷನ್ನ ಅಧಿಕಾರಿಗಳು ವಿಡಿಯೋ ಮತ್ತು ಫೋಟೋಗ್ರಾಫ್ ತೆಗೆದುಕೊಂಡು ಎಲ್ಲ ದಾಖಲೆಗಳನ್ನು ಅವರು ಅಪ್ಲೋಡ್ ಮಾಡ್ತಾರೆ ವಿತ್ ಫೋಟೋಗ್ರಾಫ್ಸ್. ಯಾರು ಮಾಲೀಕರಿದ್ದಾರೆ ಆ ಮಾಲೀಕರನ್ನ ಮನೆ ಮುಂದೆನೇ ನಿಲ್ಲಿಸ್ಬಿಟ್ಟು ಅವ್ರ ಆಸ್ತಿ ಮಾಲೀಕರನ್ನ ಇಟ್ಕೊಂಡು ಅವರು ದಾಖಲೆಗೆ ತೆಗೆದುಕೊಂಡು ಬರ್ತಾರೆ. ನಾಳೆ ಬೆಳಗ್ಗೆ ಯಾರ್ದೋ ದಾಖಲೆಗೆ ಯಾರೋ ನಿಂತ್ಕೊಂಡ್ರು ಏನು ಮಾಡೋದು ಅನ್ನೋದು ಬೇಡ ಅಂತೇಳಿ ಅದನ್ನು ಜನರಿಗೆ ರೀಚೆಕ್ ಮಾಡ್ಕೊಳ್ಳಿಕ್ಕೂ ಕೂಡ ಅದಕ್ಕೂ ಕೂಡ ಅಬ್ಜೆಕ್ಷನ್ ಕರೀಲಿಕ್ಕೆ ಯಾರ್ದಾರು ಅಬ್ಜೆಕ್ಷನ್ ಮಾಡಲಿಕ್ಕೆ ಮಾಡ್ತಾರೆ. ಆದರೆ ಸರ್ಕಾರದ ಜಾಗ ಇಲ್ಲ ಅಂದರೆ PTCL ಜಾಗ ಕೇಸ್ಗಳು ಲಿಟಿಗೇಷನ್ನು ಇದಕ್ಕೆ ಯಾವುದೂ ಸಂಬಂಧ ಇಲ್ಲ. ವಿ ವಿಲ್ ನಾಟ್ ಎಂಟರ್ಟೈನ್ ಗೌರ್ಮೆಂಟ್ ಪ್ಲೇಸಸ್. ಅದೇ ಬೇರೆ, ಅದು ಬೇರೆ 94C ಏನೇನಿದೆ ಅದು ಬೇರೆ ವಿಚಾರ. ಇಲ್ಲಿ ನಾವು ರೆವಿನ್ಯೂ ಮತ್ತು ಮಾಲೀಕರು, ಸ್ವಂತ ಮಾಲೀಕರಿಗೆ ಕನ್ವರ್ಷನ್ ಇಲ್ಲದೆ ಇರ್ಬೋದು, ರೆವಿನ್ಯೂ ಜಾಗ ಇರ್ಬೋದು, ಆ ಜಾಗದಲ್ಲಿ ಯಾವ್ಯಾವ ರಿಜಿಸ್ಟ್ರೇಷನ್ ಆಗಿದೆ, ಪಂಚಾಯತಿಗಳಲ್ಲಿ ಹಳೆ ಪಂಚಾಯತಿ ಅಂತೇಳಿ ರಿಜಿಸ್ಟ್ರೇಷನ್ ಆಗಿದೆ, ಅವ್ರಿಗೆ ಮಾತ್ರ ಇದು ಅನ್ವಯಿಸ್ತದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಈಗಾಗಲೇ ನಾನು ಆಗಲೇ ಹೇಳ್ದಂಗೆ ನಮ್ಮ ಫ್ರಂಟ್ ಸೈಡು ಪಬ್ಲಿಕ್ ರೋಡು, ಪ್ರೈವೇಟ್ ರೋಡು, ಅದಕ್ಕೆ ಕನ್ವರ್ಟ್ ಮಾಡಲಿಕ್ಕೆ ಪಬ್ಲಿಕ್ ರೋಡ್ ಆಗಿ, ಪ್ರೈವೇಟ್ ರೋಡ್ ಅಂತ ಇದ್ರೂ ಕೂಡ ಪಬ್ಲಿಕ್ ರೋಡ್ ಆಗಿ ಕನ್ವರ್ಟ್ ಮಾಡಲಿಕ್ಕೂ ಕೂಡ ಇದಕ್ಕೆ ಎಲ್ಲ ವ್ಯವಸ್ಥೆಯನ್ನು ಮಾಡ್ತಾಯಿದ್ವಿ. ಅರ್ಜಿ ಸಲ್ಲಿಸೋಕ್ಕೆ ಇದು ಶುಲ್ಕ ಏನಿಲ್ಲ, ಬರೀ 500% ರಿಜಿಸ್ಟ್ರೇಷನ್, 500 rupees. 500 rupees 20 ಗುಂಟೆ ಅಂಡ್ ಅಬವ್ಗೆ 500 ಇದೆ ಸರ್. 20 ಗುಂಟೆ ಕೆಳಗಡೆ 500 ಮಾಡ್ಬೋದು. ಅದು ಸದ್ಯಕ್ಕೆ 20 ಗುಂಟೆ ಬಿಲ್ಲೋಗೆ 0 ಅಂತ ಹೇಳ್ತಾ ಇದ್ದಾರೆ ಸರ್. 20 ಗುಂಟೆ ಅಂಡ್ ಅಬವ್ಗೆ 500 ಹೇಳ್ತಾರೆ ಸರ್. ತಾವು ಹೇಳಿದ್ರೆ 500 ಎಲ್ಲರಿಗೂ ಮಾಡ್ಬೋದು. 500 ರೂಪಾಯಿ ಎಲ್ಲರಿಗೂ, ಯಾಕೆಂದ್ರೆ ಅವ್ನು ದಾಖಲೆ ಇರಲಿ, ಅವ್ನು ದುಡ್ಡು ಕಟ್ಟಿದ್ದಾನೆ ಅಂತ ಅಂದ್ಬಿಟ್ಟು ಆನ್ಲೈನಲ್ಲೇ ಆ 500 ರೂಪಾಯಿ ಕಟ್ಟಬೇಕಾದ್ರೂ ದಾಖಲೆ ಕಟ್ಟಬೇಕು. ಏಕೆಂದರೆ ಸುಮ್ಮನೆ ನಾವು ಬರೀ ಫ್ರೀ ಇದ್ಕೊಂಡು ಅವನು ನಮಗೆ 500 ರೂಪಾಯಿ ಮುಖ್ಯ ಅಲ್ಲ, ಇದಕ್ಕೊಂದು ಪ್ರೊಸೆಸಿಂಗ್ ಫೀಸ್ ಅಂತಾರು ಕೂಡ ಒಂದು ಇಡಬೇಕು ಅಂತ ಅದಕ್ಕೊಂದು ಅವಕಾಶ. ಇಲ್ಲಾಂದರೆ ಯಾರೋ ದುಡ್ಡು ಕೇಳೋದು ಮಾಡೋದು ಇವೆಲ್ಲ ಜಾಸ್ತಿ ಮಾಡೋದು ಇವೆಲ್ಲ ಮಾಡ್ತಾರೆ. ಅದಕ್ಕೆ ಒಂದು ದಾಖಲೆಗೆ ಒಂದು 500 ರೂಪಾಯಿ ಅಂತ ನಾವು ಇಡ್ತಾ ಇದ್ದೀವಿ. ಇದಕ್ಕೆ ಫಸ್ಟು ಅವನು ರಿಜಿಸ್ಟರ್ ಮಾಡ್ಕೊಳ್ಬೇಕಾರೆ ಅದನ್ನು ಆನ್ಲೈನಲ್ಲಿ ಇದಕ್ಕೆ ಹೋಗಿ ಬೇಕಾದ್ರೆ ಅವನು ಅಲ್ಲಿ 2 ಅಕೌಂಟ್ ಓಪನ್ ಮಾಡಿರ್ತೀವಿ, ಅದಕ್ಕೇನು ಬೇಕೋ ವ್ಯವಸ್ಥೆನ ಮಾಡ್ಕೊಳ್ಳಿಕ್ಕೆ ಒಂದು ಅವಕಾಶ ಇದೆ. ಆನ್ಲೈನ್ ನಗರದ ನಿಗಮದಿಂದ ಇದನ್ನು ನಾವೀಗಾಗಲೇ ಹೇಳಿದ್ದೀವಿ, ಕಾರ್ಪೊರೇಷನ್ಗಳು ಸೈಟನ್ನು ಪರಿಶೀಲನೆ ಮಾಡ್ತೀವಿ. ಅರ್ಹತೆ ಪ್ರಕಾರ ನಾವು ಅನುಮೋದನೆಯನ್ನು ನಾವು ಕೊಡ್ತಾ ಇದ್ದೀವಿ. ಆಮೇಲೆ ಅನ್ವಯಿಸುವಂಥ 5% ಏನು ನಾವು ಹೇಳ್ತಾ ಇದ್ದೀವಿ ಗೈಡೆನ್ಸ್ ವ್ಯಾಲ್ಯೂ, ಅದನ್ನು ಪಾವತಿ ಮಾಡಲಿಕ್ಕೂ ಅವಕಾಶ ಮಾಡಿಕೊಡ್ತಾ ಇದ್ದೀವಿ. ಫಸ್ಟ್ 100 ಡೇಸ್ಗೆ ಈ 5% ನಾವು ಇಟ್ಟಿರ್ತೀವಿ. ಅದಾದಮೇಲೆ ರೇಟು ಜಾಸ್ತಿ ಆಗಬೇಕಾಗ್ಬೋದು. ನಾನು ಇಷ್ಟು ಅಂತ ನಾನು ಹೇಳಕ್ಕೆ ಹೋಗೋದಿಲ್ಲ, ರೇಟ್ ಜಾಸ್ತಿ ಆಗ್ಬೋದು. ಈ 100 ದಿನದೊಳಗಡೆ ಎಲ್ಲರೂ ಕೂಡ ನಾಗರಿಕರು ಈ ಅವಕಾಶವನ್ನು ತಾವು ಉಪಯೋಗಿಸ್ಕೊಳ್ಬೇಕು ಅಂಥೇಳಿ ತಮ್ಮೆಲ್ಲ ಮಾಧ್ಯಮ ಸ್ನೇಹಿತರ ಮುಖಾಂತರ ನಾನು ಇದನ್ನು ಘೋಷಣೆ ಮಾಡ್ತಾ ಇದ್ದೀನಿ, ನಾನು ಮನವಿಯನ್ನು ನಾನು ಮಾಡ್ತಾ ಇದ್ದೀನಿ. ಅದನ್ನು ಬಿಟ್ಟು ಇದು ಈಗ ಪ್ಲಾನಿಂಗ್ ಅಥಾರಿಟಿ, ಗ್ರೇಟರ್ ಬೆಂಗಳೂರು ಪದರಿ, BDA ನಿರ್ವಹಿಸಬೇಕಾದಂಥ ಎಲ್ಲ ಕೆಲಸ ಕೂಡ ಈ GBA ನಿರ್ವಹಿಸ್ತದೆ. ಡಬಲ್ ಹೋಗಂಗಿಲ್ಲ. ಈಗ ಒನ್ ಸ್ಟಾಪ್ ಸೊಲ್ಯೂಷನ್,
ಹಾಂ, ಸಿಂಗಲ್ ವಿಂಡೋ ಸಿಸ್ಟಮ್ ಅಲ್ಲಿಗೆ ಹೋಗೋದು ಇಲ್ಲಿಗೆ ಹೋಗೋದು ವ್ಯವಸ್ಥೆ ಇಲ್ಲ ಈಗ. ಇಸ್ಕೊಂಡು ಎಲ್ಲ ಕೊಡೋದು, ಇಲ್ಲೇ ಮಾಡೋದು, ಇಲ್ಲೇ ಕಟ್ಟೋದು, ನಾವೇ ರೆವಿನ್ಯೂಗೆ ದುಡ್ಡು ಕಲೆಕ್ಟ್ ಮಾಡೋದು, ಅವ್ರಿಗೆ ದುಡ್ಡು ಟ್ರಾನ್ಸ್ಫರ್ ಮಾಡ್ಬಿಡೋದು. ಅದೇ ಒಂದಲ್ಲ 10 ಕೇಳಪ್ಪ. ಸಿ ನಾವು ಫಸ್ಟ್ ಈಗ ಭೂಮಿಗೆ ಖಾಲಿ ಸೈಟ್ ಇರಲಿ, ಕಟ್ಟಡ ಇರಲಿ, ಫಸ್ಟು ಭೂಮಿ, ಯಾವ ಭೂಮಿ ಮೇಲೆ ಆ ಕಟ್ಟಡ ಇದೆ ಅನ್ನೋದು ಅವನ ಭೂಮಿನ ಯಾರ ಭೂಮಿನ ಫಸ್ಟ್ ತೀರ್ಮಾನ ಮಾಡಬೇಕು. ಫಸ್ಟು ಆ ಭೂಮಿಗೆ ಒಂದು ಶಕ್ತಿ ಕೊಡಬೇಕು, ದಾಖಲೆ ಕೊಡಬೇಕು. ಆಮೇಲೆ ವಿತಿನ್ ದಿ ಲಾ ಬರ್ದಿದ್ಯಾ, ವಿತಿನ್ ದಿ ಲಾ ಬರಲಿಲ್ವಾ ಭೂಮಿ ಮೇಲೆ ಬಿಲ್ಡಿಂಗು ಅನ್ನೋದು ಆಮೇಲೆ ತೀರ್ಮಾನ ಮಾಡಿ. ಆಮೇಲೆ ಅದಕ್ಕೆ ಟ್ಯಾಕ್ಸು ಗೀಕ್ಸು ಎಲ್ಲ ಎಷ್ಟು ಕಟ್ಟಬೇಕು, ಏನು ಎತ್ತ ಅಂತೇಳಿ ಬೆಂಗಳೂರು ನಗರಕ್ಕೆ ಕಾರ್ಪೊರೇಷನಲ್ಲಿ ಏನು ವ್ಯವಸ್ಥೆ ಇದೆ, ಕಾನೂನಲ್ಲಿ ಏನು ಚೌಕಟ್ಟಿದೆ, ಆ ಚೌಕಟ್ಟು ಅದಕ್ಕೆ ಆಮೇಲೆ ಅದಕ್ಕೆ ಪ್ರಯೋಗ ಮಾಡ್ತೀವಿ. ಎಲ್ಲ ನಮ್ಮ ಹತ್ರ ಸಿದ್ಧತೆ ಮಾಡಿಕೊಂಡೆ, ಒಳ್ಳೆ ಮುಹೂರ್ತ ನೋಡಿ, ಈಗೂ 12 ಗಂಟೆ ಮೇಲೇನೆ ಇಲ್ಲಿ ಕೂತ್ಕೊಂಡು ಕರೆಕ್ಟಾಗೆ ಜನರಿಗೆ ಅನುಕೂಲ ಆಗಲಿ ಅಂತೇಳಿ 15ನೇ ತಾರೀಕೆ ಆಗಬೇಕು ಅಂತೇಳಿ, ದೀಪಾವಳಿಗೆ ಗಿಫ್ಟ್ ಕೊಟ್ಟಂಗೂ ಆಗಬೇಕು, ಗ್ರೇಟರ್ ಬೆಂಗಳೂರು ಅಥಾರಿಟಿ ಜಾರಿಗೆ ಬರಬೇಕು. ಇದೆಲ್ಲ ಪಾಪ ನಮ್ಮ ಆಫೀಸರ್ಸು ಇದು ಸುಮ್ಮನೆ ಮಾಡಿಲ್ಲ. 1 ವರ್ಷದಿಂದ ಬೆಳಗ್ಗೆ ಸಾಯಂಕಾಲ ನಿದ್ರೆ ಕೆಡಿಸ್ಕೊಂಡು ಯಾವ ರೀತಿ ನಾಗರಿಕರಿಗೆ ಸಹಾಯ ಮಾಡ್ಬೋದು, ಯಾವ ರೀತಿ ಟ್ಯಾಕ್ಸನ್ನು ಎಲ್ಲರೂ ಕೂಡ, ಯಾಕೆಂದರೆ ಎಲ್ಲ ನಾಗರಿಕ ಸೌಲಭ್ಯ ಒದಗಿಸ್ಕೊಡ್ತಾ ಇದ್ದೀವಿ. ಇನ್ನು ಹೆಚ್ಚಿಗೆ ಕಲ್ಪ ಎಲ್ಲ ಕಂಟ್ರೋಲ್ಡ್ ಸಿಟಿ ಅಂತ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈ ಕೆಲಸನ, ದಾಖಲೆಗಳನ್ನು ಅವ್ರ ಆಸ್ತಿಗೆ ನಾವು ಗ್ಯಾರಂಟಿ ಕೊಡ್ತಾ ಇದ್ದೀವಿ. ಹೇಳಿ, ಒಂದು ಮಾಡ್ಕೊಂಡಿಲ್ಲ ಎಕ್ಸೆಪ್ಟ್ ಲೇಔಟ್ ಅಪ್ರೂವ್ಡ್ ಬೈ ದಿ ಗೌರ್ಮೆಂಟ್. ಅದು ಆಗಿ ಗೌರ್ಮೆಂಟ್ ಮಾಡಿಕೊಂಡು ಕೆಲವು ರಿಲಿಂಕ್ವಿಶ್ ಮಾಡಬೇಕು. ಕೆಲವು ಕಡೆ ರಿಲಿಂಕ್ವಿಶ್ ಆಗಿದೆ, ಕೆಲವು ಕಡೆ ರಿಲಿಂಕ್ವಿಶ್ ಮಾಡಲ್ಲ. ಈಗೆಲ್ಲ ರೋಡ್ಗಳು ಯಾವುದೇ ಅವನ ಆಸ್ತಿಗೆ ಪಕ್ಕದಲ್ಲಿ ರೋಡ್ ಅಂತ ಇದ್ರೆ ಅದು ಗೌರ್ಮೆಂಟ್ ರೋಡ್ ಆಗೋಯ್ತು. ಕೆಲವೆಲ್ಲ ಏನು ಮಾಡಿಬಿಟ್ಟಿದ್ರೆ ಗೇಟೆಡ್ ಕಮ್ಯುನಿಟಿ ಟೈಪ್ ಮಾಡ್ಕೊಬಿಟ್ಟಿದ್ರು. ಇನ್ನು ಪಾಣಿ ಅವನ ಹೆಸರಲ್ಲೇ ಬರ್ತಾಯಿತ್ತು, ಲ್ಯಾಂಡ್ ಓನರ್ ಹೆಸರಲ್ಲೇ ಬರ್ತಾಯಿತ್ತು ಪಾಣಿ. ಈಗ ಮುಂದಕ್ಕಿಲ್ಲ, ಎಲ್ಲ ಪಾಣಿಗಳಿಗೂ ಈಗ ಅಲ್ಲೇ ಬರಿತಾ ಇದೀವಿ ನಾವು. ಬೆಂಗಳೂರು ನಗರದ ಎಲ್ಲ ಚೆಕ್ ಮಾಡಿಬಿಟ್ಟು ಏನೇನು ಇದೆ ಎಲ್ಲ ಕೂಡ ಇಲ್ಲಿ ಪಾಣಿ ಕ್ಲೋಸ್ ಮಾಡಿ. ರೆವೆನ್ಯೂ ಲೇಔಟ್ ಯೂನಿಫಾರ್ಮ್ ಖಾತಾ ಸಿಸ್ಟಮ್ ಇನ್ ಬ್ಯಾಂಗ್ಳೂರ್ ಸರ್. ಫಸ್ಟ್ ಸ್ಟೆಪ್ ಅಲ್ಲಿ Revenue- ನಾವೆಲ್ಲ ಡಿಜಿಟೈಸ್ ರೆಕಾರ್ಡ್ಸ್ ರೆವೆನ್ಯೂ ಮಾಡಿದ್ವಿ. ಸೈಟ್ ಆಗಲಿ, ಸೆಕೆಂಡ್ ಸ್ಟೆಪ್ ಅಲ್ಲಿ ಆನ್ಲೈನ್ ಖಾತಾ ಸಿಸ್ಟಮ್ ಮಾಡಿದ್ವಿ. ಲ್ಯಾಂಡ್ ತಗೊಂಡು ಕನ್ವರ್ಷನ್ ಆಫ್ ಬಿ ಖಾತಾ ಟು ಎ ಕನ್ವರ್ಟ್ ಖಾತಾ ಮಾಡ್ಕೊಂಡಿದ್ದು, ನಾವು ಕನ್ವರ್ಟ್ ಆಟೋಮೇಟೆಡ್ ಮಾಡ್ತೀವಿ. ಮಾಡಿದ್ಮೇಲೆ ಹೆಂಗಂದ್ರೆ ಸೇಲ್ ಡೆವಲಪ್ಮೆಂಟ್ ಆಗ್ತಿದ್ದಂಗೆನೆ ಹತ್ರ ಹೋಗಿಲ್ಲ ಅಂತ direct ಲ್ಯಾಂಡ್ಗಳು ಇದೆ. 3 ಹಂತ. ನೋಡಿಯಪ್ಪ, ಇದೊಂದು ತಲೆಯಲ್ಲಿ ಇರಲಿ, ಇದನ್ನು ನೋಟ್ ಮಾಡ್ಕೊಳ್ಳಿ ಪ್ಲೀಸ್, ಪುಟ್ ಇಟ್ ಆನ್ ರೆಕಾರ್ಡ್. ಫಸ್ಟ್ ಯೂನಿಫಾರ್ಮ್ ಖಾತಾ ಸಿಸ್ಟಮ್ ಬೆಂಗಳೂರಲ್ಲಿ ತೆಗೆದುಕೊಂಡು ಬಂದಿದ್ದೀವಿ. ಫಸ್ಟ್ ಯೂನಿಫಾರ್ಮ್ ಖಾತಾ ಸಿಸ್ಟಮ್ ಎಲ್ಲರಿಗೂ ಕೂಡ ಒಂದು ಯೂನಿಫಾರ್ಮ್ ಆಗಿರಬೇಕು ಅನ್ನೋದು ನಮ್ಮ ಉದ್ದೇಶ. ಈ ಖಾತಾಯಿಂದ ಶುರು ಮಾಡಿದ್ರು. ಆ ಈ ಖಾತಾ ಮಾಡಬೇಕಾದ್ರೆ ಏನೇನು ಅಡೆತಗಳು ಬರ್ತಾ ಇದೆ, ತೊಂದರೆಗಳು ಬಂದಿದೆ ಅನ್ನೋದನ್ನ ನಾವು ಇದಲ್ಲದೆ ಎಲ್ಲ ಖಾತೆಗಳು ಕೂಡ ಡಿಜಿಟಲೈಸೇಷನ್ ಮಾಡಲಿಕ್ಕೆ ಎಲ್ಲ ಸ್ಕ್ಯಾನ್ ಮಾಡಿದ್ದೀವಿ. ಆಲ್ ಪ್ರಾಪರ್ಟೀಸ್ ಆಫ್ ಬ್ಯಾಂಗ್ಳೂರ್ ಈಗಾಗಲೇ ನಾವು ಸ್ಕ್ಯಾನ್ ಮಾಡಿದ್ದೀವಿ. ಅವನು ಯಾರೋ ಹೋಗಿ ತಿದ್ದುಬಿಡೋದು, ಬರೆದಿಟ್ಕೊಳ್ಳೋದು, ಮಾಡೋದು ಇವೆಲ್ಲ ಮಾಡಬಾರ್ದು ಅಂತೇಳಿ ಅದೊಂದು ಮಾಡಿದ್ವಿ. ಆಮೇಲೆ ಆನ್ಲೈನ್ ಖಾತಾ ಸಿಸ್ಟಮನ್ನು ಈಗಾಗಲೇ ತಂದಿದ್ದೀವಿ. ಆನ್ಲೈನ್ ಖಾತಾ ಸಿಸ್ಟಮ್ ತೆಗೆದುಕೊಂಡಿದ್ದೀವಿ. ಈಗ ಕನ್ವರ್ಷನ್ ಆಫ್ ಬಿ ಖಾತಾ ಟು ಎ ಖಾತಾ. ಹಿಂದೆ ಯಾವುದೋ ಒಂದು ಸರ್ಕಾರದಲ್ಲಿ ಬಿ ಖಾತಾ ಅಂತ ಮಾಡಿದ್ರು, ಯಾವುದೋ ಒಂದು ಸಣ್ಣ ದಾಖಲೆಗಳು ಕೊಡೋಕ್ಕೋಸ್ಕರ. ಅವನಿಗೆ ಯಾವ ಬ್ಯಾಂಕ್ ಅವನು ಸಹಾಯ ಮಾಡ್ತಿರಲಿಲ್ಲ. ಬಟ್ ಸರ್ಕಾರ ಎಲ್ಲ ಥರದ ಫೆಸಿಲಿಟೀಸು ಹತ್ತಿಗೆ ತೊಗೊಂಡು ಹೋಗ್ತಾ ಇದ್ದವು. ಬಟ್ ಅವನ ಆಸ್ತಿಗೆ ಒಂದು ಶಕ್ತಿ ಬರಬೇಕಲ್ಲ. ಬೆಂಗಳೂರು ನಗರ ನಾವು ಯಾರನ್ನೂ ಓಡಿಸೋಕ್ಕಾಗಲ್ಲ ಆ ದೃಷ್ಟಿಯಿಂದ. ಸೊ ಅದಕ್ಕೆ ಈಗ ನಾವು ಆಟೋಮೇಟೆಡ್ ಖಾತಾ ಸಿಸ್ಟಮನ್ನು ತರ್ತಾ ಇದ್ದೀವಿ. ಅವನು ಸೇಲ್ ಮಾಡೋಕ್ಕೆ, ಮತ್ತೊಂದು ಮಾಡಲಿಕ್ಕೆ, ಸೇಲ್ ಮಾಡಿದ್ರು ಕೂಡ ದಾಖಲೆ ಸಿಗ್ತದೆ. ಆಮೇಲೆ ಅದಕ್ಕೊಂದು ಬೆಲೆ ಸಿಗ್ತದೆ, ಅವನಿಗೂ ಗೌರವ ಸಿಗ್ತದೆ. ಎಲ್ಲ ಖಾತೆ ದಾಖಲೆಗಳನ್ನು ಕೂಡ ಅವನು ನೋಡ್ಕೊಳ್ಬೋದು. ಯಾರೂ ಮಧ್ಯ ಹೆಚ್ಚು ಕಮ್ಮಿ ಮಾಡ್ಕೊಳ್ದಂಗೆ ಕಾಪಾಡಬೇಕು. ಇದೊಂದು ಐತಿಹಾಸಿಕವಾದಂಥ ತೀರ್ಮಾನ ಇವತ್ತು ಬೆಂಗಳೂರು ನಗರದಲ್ಲಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಇವತ್ತು ಇದನ್ನು ಲಾಂಚ್ ಮಾಡಿದೆ.
ಈಗ ಹೆಂಗೆ ಲೆಕ್ಕ ಹಾಕೋಣ, ಎಲ್ಲ ಬರೋಕ್ಕೆ ಶುರು ಮಾಡಲಿ. ನೋ ಈಗ ಅದನ್ನು ನಾನು ಹೇಳಕ್ಕೆ ಹೋಗಲ್ಲ. ಅದು ಎಷ್ಟೆಷ್ಟು ಬರ್ತದೋ ಏನೇನು ಬರ್ತದೋ ಅರ್ಜಿ ಹಾಕ್ಕೊಳ್ಳಿ ಅವರೆಲ್ಲ. ಈಗ ನಾವು 7.5 ಲಕ್ಷ ಪ್ಲಸ್ ಇನ್ನೊಂದು 8 ಲಕ್ಷ 15 ಲಕ್ಷ ಆಸ್ತಿಗಳಿಗೆ ಇದು ಅನುಕೂಲ ಆಗ್ತದೆ ಅನ್ನೋದು ನಮ್ಮಲ್ಲಿ ಅಂದಾಜಿದೆ. ಒಟ್ಟು ನಮ್ಮ ಲೆಕ್ಕದಲ್ಲಿ 25 ಲಕ್ಷ ಅಫಿಷಿಯಲ್ ಆಸ್ತಿಗಳಿದೆ. ಇದಲ್ಲದೆ ಬ್ಯಾಂಗ್ಳೂರು ಪಕ್ಕದ ಈ ಕಾರ್ಪೊರೇಷನ್ ಬಿಟ್ಬಿಟ್ಟು ಒಂದಷ್ಟು 30% ಜಾಗ ಆ್ಯಡ್ ಆಗಿದೆ. ಅದಕ್ಕೆ ನಾವು ಬೇರೆ ಅದಕ್ಕೆ ವ್ಯವಸ್ಥೆಯನ್ನು ನಾವು ತರ್ತೇವೆ. ಅದಕ್ಕೆ ನಾನು ಈ ಬೆಂಗಳೂರಿನ ಹೊರಗಡೆ ಏರಿಯಾ ಕೂಡ ನನ್ನ ಡಿಪಾರ್ಟ್ಮೆಂಟ್ಗೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ನಾನು ಸಪ್ರೇಟಾಗಿ ತೀರ್ಮಾನ ಮಾಡ್ತೀನಿ. ನಾನು ದಿಸ್ ಎಂಟೈರ್ ಫಸ್ಟು ಅವ್ರಿಗೆ ಆಸ್ತಿ ಕರೆಕ್ಟ್ ಮಾಡೋಣ, ಅವ್ರ ಪ್ರಾಪರ್ಟಿನ ರೆಗ್ಯುಲೈಸ್ ಮಾಡ್ಕೊಡೋಣ. ರೆಗ್ಯುಲೈಸ್ ಮೀನ್ಸ್ ದಟ್ ಐ ಆಮ್ ನಾಟ್ ಮೇಕಿಂಗ್ ಇಲ್ಲಿಗಲ್ ಥಿಂಗ್ಸ್. ಇರೋಂಥ ರೆವಿನ್ಯೂ ದಾಖಲೆಗಳನ್ನು ಮಾಡ್ಕೊಂಡಿದ್ರಲ್ಲ, RTCಲಿ ತೊಗೊಂಡಿದ್ರು, ಪಂಚಾಯತಿ ಖಾತೆಯಲ್ಲಿ ತೊಗೊಂಡಿದ್ರು, ಕನ್ವರ್ಷನ್ ಮಾಡಿ ತೆಗೆದುಕೊಂಡಿದ್ರಲ್ಲ, ಅದು ನಿಮ್ಮ ಬೆಂಗಳೂರು ನಗರದ ಆಸ್ತಿ ಅಂತ ನಾವು ಮಾಡ್ತಾ ಇದ್ದೀವಿ. ಬೆಂಗಳೂರು ನಗರ ಕಾರ್ಪೊರೇಷನ್ ಆಸ್ತಿ. ಏನಿಲ್ಲ, ಅವನು ಏನು ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾನೆ, ಅವನ ಹತ್ರ ಇರೋಂಥ ಬಿ ಖಾತಾ, ಅವನ ಹತ್ರ ಇರೋಂಥ ಮೂಲ ದಾಖಲೆಗಳು. ಇಲ್ಲಿ ನಾವು ಗೌರ್ಮೆಂಟ್ ಪ್ರಾಪರ್ಟಿಗೆ ನಾನು ಎಂಟರ್ಟೈನ್ ಮಾಡ್ತಾ ಇಲ್ಲ. ಗೌರ್ಮೆಂಟ್ ಪ್ರಾಪರ್ಟಿ ಯಾರು ಕಟ್ಕೊಬಿಟ್ಟಿದ್ರೆ ಇಲ್ಲ. ಆಮೇಲೆ PTCL ಆ್ಯಕ್ಟಲ್ಲಿ ಲಿಟಿಗೇಷನ್ ಇರ್ತವೆ, ಕೆಲವು ಕೇಸು PTCL ಅಲ್ಲಿ ಬಂದಿದೆ. ಅಂಥವೆಲ್ಲ ದಾಖಲೆಗೆ ಬಂದಿದ್ರೆ ಏನು ಈ ಪ್ರಾಬ್ಲಮ್ ಇಲ್ಲದೆ ಅಕ್ಸೆಪ್ಟ್ ಆಗಿದ್ರೆ, ಗೌರ್ಮೆಂಟ್ ಪರ್ಮಿಷನ್ ತೆಗೆದುಕೊಂಡಿದ್ರೆ ಮುಂದಕ್ಕೆ ಯಾವುದಕ್ಕೆ ಏನು ತೊಂದರೆ ಇಲ್ಲ. ಬಟ್ ಎನಿ ಲಿಟಿಗೇಷನ್ಸ್ ಇತ್ತು ಅಂದರೆ PTCL ಅಲ್ಲಿ ನಾವು ಅದಕ್ಕೆ ಎಂಟರ್ಟೈನ್ ಮಾಡೋಕ್ಕೆ ಹೋಗ್ತಾ ಇಲ್ಲ. ನೋಡಿಯಪ್ಪ, ಅದಕ್ಕೆ ಈಗಾಗಲೇ ನಮ್ಮ ರೆವಿನ್ಯೂ ಮಿನಿಸ್ಟ್ರು ಅವರು ಐತಿಹಾಸಿಕವಾದಂಥ ಕಾನೂನು ತೆಗೆದುಕೊಂಡು ಬಂದಿದ್ದಾರೆ. ಈ ರೀತಿ ಬೋಗಸ್ ರಿಜಿಸ್ಟ್ರೇಷನ್ ಮಾಡಿರೋಂಥ ಎಲ್ಲ ದಾಖಲೆಗಳಿಗೆ ಡಿಸ್ಟಿಕ್ ರಿಜಿಸ್ಟ್ರಾರ್ಗೆ ವಜಾ ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಅವರು ಆಗಲೇ ಅಸೆಂಬ್ಲಿಲೂ ಪಾಸ್ ಆಗಿದೆ. ಈಗಾಗಲೇ ರೂಲ್ಸು ಫ್ರೇಮ್ ಆಗ್ತಾ ಇದೆ. ಆಮ್ ರೈಟ್? ರೇಟ್ ನೋಡೋಣ ಆಮೇಲೆ. ಈಗ ಸದ್ಯಕ್ಕೆ ಒನ್ ಟೈಮ್ ಸೆಟಲ್ಮೆಂಟ್ ಅಂತ ಈಗ ಫಸ್ಟು ನಿಮಗೆ ಈಗ ಫೋನ್ ಕೊಡ್ತಾರಲ್ಲ ಏರ್ಟೆಲ್ ಅವರು ಇದ್ರವರೆಲ್ಲ, ಫಸ್ಟು 3 ತಿಂಗಳು ಫ್ರೀ ಅಂತಾರಲ್ಲ. ಯಾವ ಸರ್ವರ್ ಅವೆಲ್ಲ ನಂಬಿಟ್ಬಿಡಿ, ನಾವು ನಿಮ್ಮ ಸೇವೆ ಮಾಡ್ತೀವಿ. ಡೋಂಟ್ ವರಿ. 5 ಕಾರ್ಪೊರೇಷನ್ ಆಗಿದೆ, ಈಗ 10 ಜಾಗ ಇಡ್ತೀವಿ. ಇನ್ನು ಬೇಕಾದ್ರೆ ಇನ್ನೂ 5 ಖಾತೆ, ಇನ್ನೂ 5 ಜಾಗ ಎಕ್ಸ್ಟ್ರಾ ಇಡ್ತೀವಿ. No, we will start. We will send people. ಆ ಲೋಕಲ್ ವಾರ್ಡಲ್ಲಿ ಕೆಲಸ ಮಾಡೋಂಥ ಆ ಸ್ಟಾಫ್ಗೆ ಅವ್ರಿಗೆಲ್ಲ ಗೈಡ್ಲೈನ್ ಕೊಟ್ಬಿಟ್ಟು ಪ್ರತಿ ಮನೆಗೂ ಕೂಡ ಹೋಗಿ ಅವ್ರ ಫೋಟೋ ಇಟ್ಕೊಂಡು, ನೀವು ಸೈಟ್ ತೊಗೊಂಡಿದ್ರೆ ನಿಮ್ಮ ಎದುರುಗಡೆ ನಿಲ್ಲಿಸಿ ಫೋಟೋ ಇಡಿಸಿಸ್ಬಿಟ್ಟು ದಾಖಲೆ ಮಾಡಿ ಅಪ್ಲೋಡ್ ಮಾಡ್ತೀವಿ. ಅಪ್ಲೈ ಮಾಡಿ ಬರೀ ವೇಟ್ ಮಾಡಬೇಕು, ಓಡಾಡೋ ಅವಶ್ಯಕತೆನೂ ಇಲ್ಲ. ಅಪ್ಲೈ ಮಾಡಿ ವೆಯ್ಟ್ ಮಾಡಿ ಅಷ್ಟೇ ಸಾಕು. ನೀವು ಅರ್ಜಿ ಹಾಕ್ಬಿಡಿ, ನೀವೆಲ್ಲೂ ಓಡಾಡ್ಬಿಡಿ, ನಾವೇ ನಿಮ್ಮ ಮನೆ ಬಾಗಿಲಿಗೆ ಬರ್ತೀವಿ. ಇದು ನೀವು ಇವತ್ತು ಅರ್ಜಿ ಹಾಕಿ, ನಾವು 1 ನವೆಂಬರಿಂದ ಅಲ್ಲಿ ಬರ್ತೀವಿ. ಎಲ್ಲ ಯಾವ್ದು ಬೇಕಾದ್ರೆ 500 rupees ಫಾರ್ ಬೋತ್ 500 rupees. ಈಗ ಸದ್ಯಕ್ಕೆ 500 ರೂಪಾಯಿ ಕಟ್ಟಿ ಸಾಕು. ಆಮೇಲೆ ಗೈಡ್ಲೈನ್ಸ್ ವ್ಯಾಲ್ಯೂ ಏನು ಇದ್ದ ಅದೆಲ್ಲ ದಾಖಲೆ ಇರ್ತದಮ್ಮ, ಸಿಸ್ಟಮ್ ಮಾಡಿಬಿಟ್ಟಿರ್ತೀವಿ ನಾವು. ಪ್ರತಿ ಒಂದು ಏರಿಯಾದು ಈಗ ಕೆಂಗೇರಿಲಿ ಏನು ರೇಟ್ ಇದೆ, ಯಾವುದೋ ಒಂದು ಏರಿಯಾ ರೋಡಲ್ಲಿ ಏನು ರೇಟ್ ಇದೆ, ಅದೆಲ್ಲ ಆಟೋಮೆಟಿಕ್ಕಾಗಿ ಕ್ಯಾಲ್ಕುಲೇಷನ್ ಆಗ್ತದೆ. $1,200 ಅಡಿವರೆಗೂ ಅವಕಾಶ ಕೊಟ್ಟಿದ್ದೀವಿ ಫಸ್ಟ್. ಮಿಕ್ಕಿದ್ದು ಲೀಗಲ್ ಡಿಪಾರ್ಟ್ಮೆಂಟ್ ಅವರು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಗೆ ಧಕ್ಕೆ ಬರೋದಿಲ್ದಂಗೆ ಸಾರ್ವಜನಿಕರಿಗೆ ಅನುಕೂಲ ಆಗೋ ರೀತಿಯಲ್ಲಿ ನಮ್ಮ ಲಾ ಡಿಪಾರ್ಟ್ಮೆಂಟು, ಲಾ ಎಕ್ಸ್ಪರ್ಟ್ಸು ಬೇರೆಯವರೆಲ್ಲ ಕೂತ್ಕೊಂಡು ಚರ್ಚೆ ಮಾಡ್ತವ್ರೆ. ಮುಖ್ಯಮಂತ್ರಿಗಳು ಸಹಾಯ ಮಾಡಬೇಕು ಅಂತ 8 ಮೀಟಿಂಗ್ ಮಾಡಿದ್ದಾರೆ. 3 ಕ್ಯಾಬಿನೆಟಲ್ಲಿ ಚರ್ಚೆ ಆಯಿತು. ಚೀಫ್ ಮಿನಿಸ್ಟರ್ 2-3 ಮೀಟಿಂಗ್ ಮಾಡಿದ್ರು, ನಾವು 2-3 ಮೀಟಿಂಗ್ ಮಾಡಿದ್ರು.
ಏನು ಮಾಡ್ತೀರಿ, ಸುಪ್ರೀಂ ಕೋರ್ಟ್ ಆದೇಶನ ನಾವು ನಮ್ಮ ಅಧಿಕಾರಿಗಳೆಲ್ಲ ಎದುರ್ತಾ ಇದ್ದಾರೆ. ಎಸ್ಕಾಮ್ಗೆ ಕೇಳಿ, ನೋಡೋಣ, ನಾನು ಎಸ್ಕಾಮ್ ಎನರ್ಜಿ ಪವರ್ ಡಿಪಾರ್ಟ್ಮೆಂಟ್ ಕೇಳಿದೆ. 30-40 ಅಂತೇಳಿ ಏಕ ನಿವೇಶನದಲ್ಲಿ ಬಹುಮಾಡಿ ಕಟ್ಟಡ ಕಟ್ಕೊಂಡಿರ್ತಾರೆ ಸರ್. ಅದು ತುಂಬಾ ಇದೆ. ಅದಕ್ಕೆ ದಂಡ ಹಾಕ್ತೀರಾ ಅಥವಾ ಅದಕ್ಕೂ ಏಕೀಕರಣ ಮಾಡ್ತಾರೆ? ಫಸ್ಟು ದಾಖಲೆ ರೆಡಿ ಮಾಡ್ಕೊಳ್ಳಪ್ಪ ನಾವು. ಸಾಹೇಬ್ರು ಹೇಳಿದಾರಲ್ಲ, ನೆಲ ವಿಲ್ ಬಿ ಕಾಲ್ಡ್ ಎ. ಇನ್ನು ಮುಂದೆ ದೇರ್ ವಿಲ್ ಬಿ ನೋ ಬಿ ಖಾತಾ. ಎವ್ರಿಥಿಂಗ್ ಈಸ್ ಖಾತಾ ಎ. ಬಿಲ್ಡಿಂಗ್ ಮುಂದೆ ಅಪ್ರೂವ್ಡ್ ಅಥವಾ ಅನ್ಅಪ್ರೂವ್ಡ್ ಬರುತ್ತೆ. ನಮ್ಮ ಅಪಾರ್ಟ್ಮೆಂಟ್ಸ್ಗೆಲ್ಲ ಬರಲ್ಲ ಸರ್. ಅನ್ಅಪ್ರೂವ್ಡ್ಗೆ ನೀವು ಹಾಕ್ಬೋದು, ನಮ್ಮ ಕಾನೂನಲ್ಲಿ ಅವಕಾಶ ಇದೆ. ಅನ್ಅಪ್ರೂವ್ಡ್ ಬಿಲ್ಡಿಂಗ್ ಆಗಿ ನೀವು ಕರೆಕ್ಟಾಗಿ ಕಟ್ಟಿದ್ರಿ ಅಂದರೆ ಈಗಲೂ ಅಪ್ಲೈ ಮಾಡಿದರೆ ಬರುತ್ತೆ. ನಾವು ಯಾವ ಕಾರಣಕ್ಕೂ ಅಪಾರ್ಟ್ಮೆಂಟ್ ಅಂತ ರೆಗ್ಯುಲೈಸ್ ಮಾಡ್ತಾ ಇಲ್ಲ ಇಲ್ಲಿ. ರೆಗ್ಯುಲೈಸೇಷನ್ ಕ್ಯಾನ್ ನಾಟ್ ಬಿ ಡನ್ ಆಫ್ ದ ಬಿಲ್ಡಿಂಗ್. ವಿ ಆರ್ ರೆಗ್ಯುಲೈಸಿಂಗ್ ದೇರ್ ಪ್ರಾಪರ್ಟೀಸ್, ಅಫಿಷಿಯಲ್ ಲ್ಯಾಂಡ್. ನಿವೇಶನ ಅಂದರೆ ಗೌರ್ಮೆಂಟ್ ಲ್ಯಾಂಡ್ ಅಲ್ಲ, ಪ್ರೈವೇಟ್ ಲ್ಯಾಂಡ್. ಅವನು ಶುದ್ಧೀಕರಣ ಮಾಡ್ಕೊಳ್ಳಿಕ್ಕೆ ಒಂದು ಅವಕಾಶ ಇದೆ. ಆಸ್ತಿ ಶುದ್ಧೀಕರಣ ಮಾಡ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದೆ. ನೋಡ್ರಿ, 50 ವರ್ಷದಿಂದ ಇಂಥ ತೀರ್ಮಾನಗಳಾಗಿರಲಿಲ್ಲ. 50 ಇಯರ್ಸ್, ಲಾಸ್ಟ್ 50 ಇಯರ್ಸ್ ಇಂಥ ಅನೇಕ ತೀರ್ಮಾನಗಳನ್ನು ನಾನು ಹೇಳಿದ್ನಲ್ಲ. ಯೂನಿಫಾರ್ಮ್ ಖಾತಾ ಸಿಸ್ಟಮ್ ಬೆಂಗಳೂರಿನಲ್ಲಿ ಈಗೇನು ಡಿಜಿಟಲೈಸೇಷನ್ ಎಲ್ಲ ಕೂಡ ಏನು ನಾವು ಮಾಡಿ ಸ್ಕ್ಯಾನಿಂಗ್ ಮಾಡಿದ್ದೀವಿ, ಬಿ ಡಿ ಎಲ್ಲೂ ಮಾಡಿದ್ದೀವಿ, ಇಲ್ಲೂ ಮಾಡಿದ್ದೀವಿ. ಆಮೇಲೆ ಆನ್ಲೈನ್ ಖಾತಾ ಸಿಸ್ಟಮು, ಇ ಖಾತಾ, ಕನ್ವರ್ಷನ್ ಫ್ರಮ್ ಎ ಖಾತಾ ಬಿ ಖಾತಾ, ಇದು 50 ವರ್ಷದಿಂದ ಯಾವ ಸರ್ಕಾರನೂ ಮಾಡೋಕ್ಕಾಗಿಲ್ಲ. ಅದಕ್ಕೆ ನಾನು ಹೇಳ್ತಾ ಇರೋದು, ಈ 6ನೇ ಗ್ಯಾರಂಟಿ ಈ ರಾಜ್ಯದಲ್ಲಿ ಭೂಮಿ ಗ್ಯಾರಂಟಿ, ಆಸ್ತಿ ಗ್ಯಾರಂಟಿ. ನಿಮ್ಮ ಆಸ್ತಿ ನಿಮ್ಮ ಹಕ್ಕು, ನಿಮ್ಮ ಆಸ್ತಿ ನಿಮ್ಮ ಹಕ್ಕು, ಅವ್ರ ಆಸ್ತಿ ಅವ್ರ ಹಕ್ಕು. ಹಕ್ಕನ್ನು ನಾವು ಸರಿ ಮಾಡಿಕೊಡ್ತಾ ಇದ್ದೀವಿ. ಥ್ಯಾಂಕ್ ಯು. ಮಹಾನಗರ ಪಾಲಿಕೆಗಳಿಗೆ ರೆವಿನ್ಯೂ ಬರ್ತದೆ, ಬೆಂಗಳೂರು ನಗರದ ಅಭಿವೃದ್ಧಿಗೆ ಈ ಒಂದು ಹಣವನ್ನ ಬರ್ತಾರೆ. ನಾವು ಯಾವುದಕ್ಕೂ ನೋಡಪ್ಪ, ಆ ಕಾರ್ಪೊರೇಷನ್ ಅವ್ರದ್ದೇ ಆಸ್ತಿ, ಅವ್ರ ಟ್ಯಾಕ್ಸು ಅವ್ರದ್ದೇನೆ. ಸರ್ಕಾರಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಸರ್ಕಾರಕ್ಕೆ ₹1 ಬರುವುದಿಲ್ಲ. ಸ್ವಲ್ಪ ಸ್ಮಾಲ್ ಕನ್ವರ್ಷನ್ ಫೀಸ್ ಮಾತ್ರ ಎಲ್ಲೋ ₹50, ₹1, ₹2, ₹3 ರೆವಿನ್ಯೂ ಇಲಾಖೆಗೆ ಹೋಗ್ಬೋದಷ್ಟೆ. ಅಲ್ಲ ರೀ, ಪಾಪ ಅವರು ಅವ್ರು ಹೋಗೋವ್ರಿಗೆ ನಾವು ಬೇಡನಕ್ಕಾಗ್ತದೇನ್ರಿ? ಅವ್ರೇನಾದ್ರು ಇನ್ಸೆಂಟಿವ್ ಕೊಟ್ಟು ಮಾಡ್ಕೊಂಡು ಹೋಗ್ತೀನಿ ಅಂದರೆ ಅವ್ರು ಹೋಗ್ಲಿ. ಪಾಪ ನಾವ್ಯಾಕೆ ಅವ್ರಿಗೆ ತೊಂದರೆ ಮಾಡಬೇಕು? ಎಕ್ಸ್ಪೀರಿಯನ್ಸ್ ಆಗಲಿ ಬಿಡಿ, ಎಲ್ಲ ಕಡೆನೂ ಹೋಗಿ. ನಾವು ದಿನ ನಿಮ್ಗೆ ಗೊತ್ತಿಲ್ಲ, ನನ್ನ ಹತ್ರ ಆಲ್ ಫಾರಿನ್ ಡೆಲಿಗೇಟ್ಸ್ ಮೀಟ್ ಮಾಡ್ತಾ ಇದ್ದಾರೆ. 12ನೇ ತಾರೀಕು ಇಲ್ಲೇನೆ ಸಿಂಗಪೂರ್ ಬಿಸ್ನೆಸ್ ಡೆಲಿಗೇಷನು ಬರ್ತಾ ಇದೆ. ಆ ಮಿನಿಸ್ಟ್ರು ನಾನು ಭೇಟಿ ಮಾಡೋಕ್ಕೆ ಬರ್ತಾ ಇದ್ದಾರೆ. ಎವ್ರಿ ಡೇ ನಮಗೆ ಪ್ರಿಯಾಂಕರ್ಗೆ, ನನಗೆ, ಎಂ ಬಿ ಪಾಟೀಲ್ಗೆ, ಎಲ್ಲರೂ ಕೂಡ ಭಾಳ ಜನ ಇನ್ವೆಸ್ಟರ್ಸು ಎಲ್ಲ ಬರ್ತಾ ಇದ್ದಾರೆ. ಈಗ ಎಲ್ಲರೂ ಕೂಡ ಅಮೇರಿಕಾ ಇಶ್ಯೂ ಆದಮೇಲೆ ಎಲ್ಲರೂ ಕೂಡ ಇಲ್ಲೇ ಸ್ವಂತ ಆಸ್ತಿಗಳನ್ನು ಮಾಡ್ಕೊಳ್ಳಿಕ್ಕೆ, ಅವ್ರದ್ದೇ ಓನ್ ಕ್ಯಾಂಪಸ್ ಮಾಡ್ಕೊಳ್ಳಿಕ್ಕೆ ಬರ್ತಾ ಇದ್ದಾರೆ. ಅನೇಕ ಯೂನಿವರ್ಸಿಟಿಗಳು ಕೂಡ ಎಲ್ಲ ಬಂದು ಇಲ್ಲಿ ಪ್ರೈವೇಟ್ ಯೂನಿವರ್ಸಿಟಿಗಳು, ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸು ಓಪನ್ ಮಾಡೋಕ್ಕೆ ಬರ್ತಾ ಇದ್ದಾರೆ. ಅರ್ಥ ಆಯ್ತಾ? ಯಾರು ಬಿಟ್ಟೋಗಲ್ಲ. ನಮ್ಮನ್ನ ಯಾರು ಸರ್ಕಾರಕ್ಕೆ ನಾವು ಬೇರೆಯವ್ರ ಥರ ಇನ್ಸೆಂಟಿವ್ ಕೊಡ್ತೀವಿ ಅಂತ ಅಂದ್ಬಿಟ್ಟು ದೊಡ್ಡ ದೊಡ್ಡ ಅಡ್ವರ್ಟೈಸ್ಮೆಂಟ್ ಕೊಟ್ಬಿಟ್ಟು ಏನು ನಾವೇನು ಕರಿಬೇಕಾದಿಲ್ಲ. ನಿಮ್ಮಲ್ಲಿರೋಂಥ ಮ್ಯಾನ್ ಪವರು, ನಿಮ್ಮಲ್ಲಿರೋಂಥ ಟ್ಯಾಲೆಂಟು, ನಿಮ್ಮಲ್ಲಿರೋಂಥ ವೆದರು, ನಿಮ್ಮಲ್ಲಿರೋಂಥ ಕಲ್ಚರು ಎಲ್ಲರನ್ನೂ ಕೂಡ ಆಕರ್ಷಣೆ ಮಾಡ್ತಾ ಇದೆ. ಪಾಪ ಅವರೇನೋ ಒಂದು ಟ್ವೀಟ್ ಮಾಡ್ತಾ ಇದ್ದಾರೆ. ಬಟ್ ಒಂದು ತಿಳ್ಕೊಳ್ಬೇಕು, ಬೆಂಗಳೂರಿಗೆ ಎಲ್ಲರಿಗೂ ಕೂಡ ಲಕ್ಷಾಂತರ ಮಂದಿ, ಮಿಲಿಯನ್ಸ್ ಆಫ್ ಪೀಪಲ್ಗೆ ಉದ್ಯೋಗ ಕೊಟ್ಟಿದೆ. ಎಲ್ಲ ಬಿಸ್ನೆಸ್ ಮನ್ನ ದೊಡ್ಡ ಮಾಡಿದೆ. ಸರ್ಕಾರ ಜಾಗಗಳು ಎಷ್ಟು ಕೊಟ್ಟಿದ್ದೀವಿ,
ಎಷ್ಟು ಫೆಸಿಲಿಟಿ ಕೊಟ್ಟಿದ್ದೀವಿ, ಯಾರ್ಯಾರು ಎಷ್ಟೆಷ್ಟು ದೊಡ್ಡೋಗಿ ಹಾಕ್ಲಿಕ್ಕೆ ಸರ್ಕಾರ ಎಷ್ಟು ಸಹಾಯ ಮಾಡಿದೆ, ಅದನ್ನು ಫಸ್ಟು ಸ್ಮರಿಸ್ಕೊಳ್ಬೇಕು. ಇಫ್ ಯು ಫರ್ಗೆಟ್ ದಿ ರೂಟ್ ಯು ವಿಲ್ ನಾಟ್ ಗೆಟ್ ದಿ ಫ್ರೂಟ್ ಅಂತ ಮಾತು ಹೇಳ್ತಾ ಇರ್ತೀನಿ. ಸೊ ಅದಕ್ಕೆ ಟೀಕೆ ಮಾಡ್ತಾ ಇದ್ರೆ ನೀವೇ ನಿಮ್ಮ ದೇಶಕ್ಕೆ ನೀವೇ ದ್ರೋಹ ಮಾಡ್ಕೊಂಡಂಗೆ, ನಿಮ್ಮ ರಾಜ್ಯಕ್ಕೆ ನೀವೇ ದ್ರೋಹ ಮಾಡ್ಕೊಂಡಂಗೆ. ಯಾವ ನಗರ ನಿಮ್ಮನ್ನ ಬೆಳೆಸ್ತಾ ಇದೆ ಆ ಬೆಳೆಸ್ತಾ ಇರೋಂಥ ನಗರಕ್ಕೆ ನೀವು ದ್ರೋಹ ಮಾಡ್ಕೊಂಡಂಗೆ. ಅದಕ್ಕೆ ನಾನು ಕೈ ಮುಗಿದು ನಮ್ರತೆಯಿಂದ ಕೇಳ್ಕೊಳ್ತಾ ಇದ್ದೀವಿ, ನಿಮ್ಮ ಮನೆ ನೀವು ಹಾಳು ಮಾಡ್ಕೊಳಕ್ಕೆ ಹೋಗ್ಬೇಡಿ. ಇದು ಕಮ್ಯುನಿಸ್ಟ್ ದೇಶ ಅಲ್ಲ, ಇದು ಡೆಮೊಕ್ರೆಟಿಕ್ ಕಂಟ್ರಿ.